ನೆಕ್ಸ್ಟ್ ಕಾರ್ಡ್ ನಂಬರ್ 18 ಯೂರಿಯಸ್ ಅಂತ ಹೇಳ್ತಾರೆ. ದಿಸ್ ಇಸ್ ಎ ಸೇಕ್ರೆಡ್ ಆಸ್ಪ್ ಆರ್ ಸರ್ಪೆಂಟ್. ಸರ್ಪೆಂಟ್ ಅಂದ್ರೆ ಸರ್ಪ. ಈ ಸರ್ಪ ಬಂದಿದೆ ನಿಮ್ಮ ಒಂದು ರೀಡಿಂಗ್ ಅಲ್ಲಿ ಅಂತಂದ್ರೆ ಇಟ್ ಇಸ್ ನಾಟ್ ಎ ನೆಗೆಟಿವ್. ಇದರೊಳಗಡೆ ನಮ್ಮ ಈ ಸಿಸ್ಟಮ್ ಅಲ್ಲಿ ಈಜಿಪ್ಷಿಯನ್ ಕಾರ್ಡ್ ಸಿಸ್ಟಮ್ ಅಲ್ಲಿ ಇಟ್ ಇಸ್ ಎ ಮೂವಬಲ್ ಕಾರ್ಡ್. ಇಟ್ ಈಸ್ ಸಮಥಿಂಗ್ ಲೈಕ್ ಆನೆಸ್ಟಿ ಅಂತ ಹೇಳ್ಬೋದು. ಓಕೆ, ಇಟ್ ಇಸ್ ಎ ಪವರ್ಫುಲ್ ಕಾರ್ಡ್. ಇದನ್ನ ನಾವು ಮೆಡಿಟೇಟ್ ಮಾಡೋದಕ್ಕೆ ಹೇಳೋದಿಲ್ಲ. ಇಟ್ ಇಸ್ ಓನ್ಲಿ ಎ ಪಾಸಿಟಿವ್ ಕಾರ್ಡ್. ಓಕೆ, ಈ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆಲ್ಲರೂ ಬಂತು ಅಂತ ಇಟ್ಕೊಳ್ಳಿ, ಇದ್ರೊಳಗಡೆ ಎಲ್ಲಾ ಕಾರ್ಡಲ್ಲೂ ನಾವು 3 ಟೈಪ್ಸ್ ಹೇಳ್ತೀವಿ ಇಂಟರ್ಪ್ರಿಟೇಷನ್ ಮಾಡುವಾಗ. ಒಂದು ಸ್ಪಿರಿಚುವಲ್, ಎರಡನೇದು ಫಿಸಿಕಲ್, ಸೈಕಾಲಜಿಕಲ್, ಥರ್ಡ್ ಒನ್ಸ್ ಮಂಡೇನ್ ಅಂತ ಹೇಳ್ತೀವಿ, ಇಲ್ಲ ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತೀವಿ. ಓಕೆ, ಈ ಮೂರನ್ನು ನಾವು ಪ್ರತಿಯೊಂದು ಕಾರ್ಡಲ್ಲೂ ಇಂಟರ್ಪ್ರಿಟೇಷನ್ ಮಾಡ್ಬೋದು. ಒಂದೊಂದು ಕಾರ್ಡ್ಗೂ ಒಂದೊಂದ್ ತರ ಸ್ಪಿರಿಚುಯಾಲಿಟಿ ಪ್ರಕಾರ ಹೇಳ್ಬೇಕು ಅಂದ್ರೆ ಒಂಥರ ಇಂಟರ್ಪ್ರಿಟೇಷನ್ ಮಾಡಬೇಕು. ನೀವು ಯಾವ್ದಕ್ ಬಂದಿದ್ದೀರಾ, ವೆದರ್ ಯು ಹ್ಯಾವ್ ಕಮ್ ಫಾರ್ ರಿಕ್ವೈರ್ಮೆಂಟ್ ಆಫ್ ಸ್ಪಿರಿಚುವಲ್, ಸೈಕಾಲಜಿಕಲ್ ಆರ್ ಮೆಟೀರಿಯಲ್, ನಿಮ್ಮ ಉದ್ದೇಶ ಏನು ಅನ್ನೋದ್ರ ಮೇಲೆ ನಾವು ಇದನ್ನ ಇಂಟರ್ಪ್ರಿಟೇಷನ್ ಮಾಡೋದು. ಇದೊಂದೇ ಅಲ್ಲ, ಎಲ್ಲಾ ಕಾರ್ಡು ಹಾಗೆ ಅದೇ ತರ ಇರುತ್ತೆ. ಈಗ ಇದು 7th ಮನೆಯಲ್ಲಿ ಬಂತು ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ವೆರಿ ಗುಡ್, ಒಳ್ಳೇದು. ಇಟ್ಸ್ ಎ ವೆರಿ ಪವರ್ಫುಲ್ ಕಾರ್ಡ್. ಓಕೆ, ಇಟ್ಸ್ ನಾಟ್ ಎ ನೆಗೆಟಿವ್ ಕಾರ್ಡ್. ಆನೆಸ್ಟಿ ಇದಾರೆ ಅಂತ, ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂತ. ಹಾವು ಬಂತು ಅಂದಿದ ತಕ್ಷಣ ಹಾವು ಅಂತ ಲೆಕ್ಕ ತಗೊಬರ್ತೀವಿ. ಇಟ್ಸ್ ಕಾಲ್ಡ್ ಸರ್ಪೆಂಟ್. ಸರ್ಪೆಂಟ್ ಅಂದ್ರೆ ನಮ್ದು ಮೂಲಾಧಾರ ಚಕ್ರದಿಂದ ಇದಕ್ಕೆ ಹೋಗುತ್ತಲ್ಲ, ಅದು ಸರ್ಪೆಂಟ್. ಓಕೆ, ಆ ಲೆಕ್ಕ ಇದು. ಸರ್ಪೆಂಟ್ ಈಸ್ ಫ್ರಮ್ ಹಿಯರ್ ತಾನೆ, ಮೂಲಾಧಾರದ ಚಕ್ರ, ಸಹಸ್ರ ಚಕ್ರದಿಂದ ಹಿಂಗೆ ಹೇಳುತ್ತಲ್ವಾ, ನಿಮ್ಗೆ ಒಂದ್ ರೀತಿ ಜಾಗೃತೆಗೊಳಿಸ್ತಾ ಇದೆ ಅಂತ ನಿಮ್ದು. ಓಕೆ, ಅಕಲ್ಟ್, ಆನೆಸ್ಟಿ. ಈಗ ನಿಮ್ಗೆ 7ನೇ ಮನೆಯಲ್ಲಿ 10ನೇ ಮನೆಯಲ್ಲಿ ಬಂತು ಅಂತಂದ್ರೆ ಈ ಕಾರ್ಡು, ನೀವು ಇದು ಈ ಬಿಸ್ನೆಸ್ ಮಾಡ್ಬಿಡ್ರಿ, ಯು ಗೋ ಫಾರ್ ಬೆಟರ್ ಅಕಲ್ಟ್ ಸೈನ್ಸ್ಗೆ ಹೋಗ್ರಿ ಅಂತ ಹೇಳ್ಬೋದು. ಓಕೆ, ಅಕಲ್ಟ್ಗೆ ಹೋಗಿ ನಾವು ಮಾಡ್ತಾ ಇದೀವಲ್ಲ ಈಗ, ಅಸ್ಟ್ರಾಲಜಿ ಇರ್ಬೋದು, ವಾಸ್ತು ಇರ್ಬೋದು, ಹೀಲಿಂಗ್ ಇರ್ಬೋದು, ಬೇರೆ ತರದ್ದು ಇರ್ಬೋದು, ಹುಡ್ಕೋದು, ಇವೆಲ್ಲ ಗೊತ್ತಿಲ್ಲ ಇರುವಂತ ವಿಷಯಗಳನ್ನ ತಿಳ್ಕೊಳ್ಳೋದು. ಓಕೆ, ಅಕಲ್ಟ್ ಸೈನ್ಸ್ಗೆ ಹೋಗ್ಬೋದು. ಓಕೆ, ಕ್ಲಿಯರ್ ಸರ್? ಎಸ್ ಸರ್. ಕಾರ್ಡ್ ನಂಬರ್ 18. ಬಟ್ ಮೆಡಿಟೇಷನ್ ಮಾಡೋಂಗಿಲ್ಲ ಅಂತಿಲ್ಲ, ಮಾಡ್ಬೋದು. ನಿಮ್ಗೆ ಏನಾರು ಸಮಥಿಂಗ್ ಡಿಫ್ರೆಂಟ್ ಬೇಕು ಅಂತಂದ್ರೆ ಮಾಡ್ಬೋದು. ದಿಸ್ ಇಸ್ ಎ ವೆರಿ, ಇದ್ರೊಳಗಡೆ ಒಂದೊಂದು ಕಾರ್ಡು ಎಕ್ಸ್ಪ್ಲನೇಷನ್ ಇದೆ. ಇಟ್ ಟೇಕ್ಸ್ ತುಂಬಾ ಟೈಮ್ ತಗೊಳ್ಳೋದು. ಹೌದು, ಆ ಎಕ್ಸ್ಪ್ಲನೇಷನ್ ಎಲ್ಲ ನೆಕ್ಸ್ಟ್ ಮುಂದೆ ನಾವು ಇದನ್ನ ಹೇಳ್ಕೊಂಡು ಹೋಗ್ತೀವಿ. ಓಕೆ ಸರ್, ಆಯ್ತಾ? ಎಸ್ ಸರ್. ಇದನ್ನ ಮೆಡಿಟೇಟ್ ಮಾಡಬೇಕು ಅಂತಂದ್ರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಈ ಕಾರ್ಡ್ ಮೆಡಿಟೇಟ್ ಮಾಡಿ ಯಾವಾಗ ಹೇಳ್ತೀವಿ ಅಂತಂದ್ರೆ, ಇಫ್ ಯು ವಾಂಟ್ ಟು ಟೇಕ್ ಸಮ್ ಪ್ರಾಪರ್ ಡಿಸಿಷನ್, ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಅಥವಾ ಏನೋ ಒಂದು ಮಾಡಬೇಕು ಉದ್ದೇಶ ಇರುತ್ತೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದಾಗ ಯು ವಿಲ್ ಗೆಟ್ ಗೈಡೆನ್ಸ್ ಫ್ರಮ್ ದಿಸ್ ಟು ಟೇಕ್ ಎ ಪ್ರಾಪರ್ ಡಿಸಿಷನ್ ಇನ್ ಯುವರ್ ಪ್ರೊಫೆಷನ್ ಆರ್ ಇನ್ ಯುವರ್ ಫ್ಯಾಮಿಲಿ ಆರ್ ಇನ್ ಯುವರ್ ಪೊಲಿಟಿಕ್ಸ್ ಎಲೆಕ್ಷನ್ ಅಂತ ಟೈಮಲ್ಲಿ ಡಿಸಿಷನ್ ಏನ್ ತಗೋಬೇಕು ಅಂತ ಬೇಕು ಅಂದಾಗ ಇದನ್ನ ಮೆಡಿಟೇಟ್ ಮಾಡ್ಬೋದು. ಯು ವಿಲ್ ಬಿ ಗೈಡೆಡ್. ಓಕೆ, ನೋಡಿ ಈ ಕಾರ್ಡ್ನ ನಾವು ಡಿಸಿಷನ್ ಮೇಕಿಂಗ್, ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಮಾರ್ಬೇಕೋ ಬೇಡವೋ ಗೊತ್ತಾಗಲ್ಲ, ಆಸ್ತಿ ಏನೋ ಒಂದು ದೊಡ್ಡ ಅವ್ರದ್ದು ಆಸ್ತಿ ಇರುತ್ತೆ, ಅದನ್ನ ಮಾರ್ಬೇಕೋ ತಗೋಬೇಕೋ ಹೊಸ ತಗೋಬೇಕೋ ಅನ್ನೋ ಟೈಮಲ್ಲಿ ಇದನ್ನ ನಾವು ಮೆಡಿಟೇಟ್ ಮಾಡಿದ್ರೆ ತಗೋಬೇಕೋ ಬೇಡವೋ ಡಿಸಿಷನ್ ಮೇಕಿಂಗ್. ಈಗ ಫಾರ್ ಎಕ್ಸಾಂಪಲ್ ಯಾರೋ ಕಾಲೇಜ್ ಸೇರ್ಬೇಕು, ಯಾವ್ದು ಸೇರ್ಕೋಬೇಕು, MBBS ಮಾಡ್ಬೇಕೋ BE ಮಾಡ್ಬೇಕೋ ಅನ್ನೋ ಟೈಮಲ್ಲಿ ಇದನ್ನ ಮೆಡಿಟೇಟ್ ಮಾಡಿದ್ರೆ ಯು ವಿಲ್ ಬಿ ಗೈಡೆಡ್ ಪ್ರಾಪರ್ಲಿ. ಈವನ್ ಫಾರ್ ಪೊಲಿಟಿಷಿಯನ್ಸ್ ಇರ್ಬೋದು, ಆಮೇಲೆ ಇತರ ರೈತರಿಗೂ ಕೂಡ ಇದ್ರೊಳಗಡೆ ಮೆಡಿಟೇಟ್ ಮಾಡಿದ್ರೆ ಅವ್ರು ಏನ್ ಬೆಳಿಬೇಕು, ಯಾವ ಬೆಳೆದ್ರೆ ಅವ್ರಿಗೆ ಚೆನ್ನಾಗಿ ಅನುಕೂಲ ಆಗತ್ತೆ ಅನ್ನೋದು ಇದನ್ನ ಮೆಡಿಟೇಟ್ ಮಾಡಿದಾಗ ವಿಲ್ ಗೆಟ್. ಓಕೆ, ಅಂದ್ರೆ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿ ಅದು ಯಾವ ಮನೆಯಲ್ಲಿ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಅಪಾನ್ ದ ಸಿಚುಯೇಷನ್, ಯಾವ ಹೌಸಿಗೆ ಬೀಳುತ್ತೆ ಅನ್ನೋದ್ರ ಮೇಲೆ ಅದು ಹೇಳ್ಬೋದು. ಓಕೆ ಸರ್. ಸಿ ಕಾರ್ಡ್ ನಂಬರ್ 19 ಈಸ್ ಎ ವಿಂಗ್ಡ್ ಡಿಸ್ಕ್. ವಿಂಗ್ಡ್ ಡಿಸ್ಕ್ ಅಂದ್ರೆ ನೋಡಿ, 2 ವಿಂಗ್ಸ್ ಇದೆ, ಅಂದ್ರೆ ರೆಕ್ಕೆಗಳು ಅನ್ಬೋದು. ಆರ್ನಮೆಂಟೆಡ್ ವಿಂಗ್ ಇದು, ಮಧ್ಯ ಒಂದು ಸೂರ್ಯ. ದಿಸ್ ಈಸ್ ಕಾಲ್ಡ್ ಗೋಲ್ಡನ್ ಸನ್. ಓಕೆ, ವಿತ್ 2 ಡಿಸ್ಕ್, ಆರ್ನಮೆಂಟಲ್ ಡಿಸ್ಕ್. ಓಕೆ, ಆಯ್ತಾ? ದಿಸ್ ಇಸ್ ಕಾಲ್ಡ್ ಸೋಲಾರ್ ಡಿಸ್ಕ್ ಅಂತಾನು ಹೇಳ್ತಾರೆ, ಸಸ್ಟೈನ್ಡ್ ಬೈ ಆರ್ನಮೆಂಟೆಡ್ ವಿಂಗ್ಸ್. ಸೋಲಾರ್ ಡಿಸ್ಕ್. ಈ ಕಾರ್ಡ್ ಇಟ್ ಇಸ್ ಆಲ್ಸೋ ಎ ಮೂವಬಲ್ ಕಾರ್ಡ್. ಇದು ಒಂಥರ ಸ್ಪಿರಿಟ್, ತುಂಬಾ ಸ್ಪಿರಿಟ್ ಅಂದ್ರೆ ಇಟ್ಸ್ ನಾಟ್, ಇಟ್ ಇಸ್ ಎಂಬ್ಲಮ್ ಆಫ್ ಫೈಟ್ ಆಫ್ ದ ಸ್ಪಿರಿಟ್ ಟು ಹೈಯರ್ ರಿಲೀವ್ಸ್,
ತುಂಬಾ ಹೈ ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ, ಹೈ ಲೆವೆಲ್ ಅಂದ್ರೆ ಸ್ಪಿರಿಚುಯಾಲಿಟಿಗೆ, ನಾಟ್ ಫಾರ್ ಮೆಟೀರಿಯಲಿಸ್ಟಿಕ್. ಓಕೆ. ದಿಸ್ ಇಸ್ ಒಂಥರ ರೀಇನ್ಕಾರ್ನೇಷನ್ ಅಂತಾನು ಹೇಳ್ಬೋದು. ಒಂದು ಸಮ್ಟೈಮ್ಸ್ ಡಿವೈನ್ ಗೈಡೆನ್ಸ್, ಇನ್ಸ್ಪಿರೇಷನ್ ಎಲ್ಲದೂ ಸಿಗುತ್ತೆ ಇದ್ರ ಮೂಲಕ. ಈ ಕಾರ್ಡ್ ಎಲ್ಲಾರ ಬಂತು ಅಂತಂದ್ರೆ ಇಟ್ ಇಸ್ ಎ ಮೂವಬಲ್ ಕಾರ್ಡ್. ಈ ಕಾರ್ಡ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು 10ನೇ ಮನೇಲಿ ಬಂತು ಅಂತಂದ್ರೆ, ಈ ಕಾರ್ಡು ನಿಮ್ ಫೈನಾನ್ಷಿಯಲಿ ಅಥವಾ ನಿಮ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಇದೆ ಅಂತ, ಯು ವಿಲ್ ಗ್ರೋ. ಮೂವಬಲ್ ಕಾರ್ಡ್. This is also very good. Spiritual inspiration. Now, normally it is connected with spirituality. High spiritual level. Okay. This materialistic ತೊಗೊಂಡ್ರೆ ಈ ಕಾರ್ಡ್ ಸಕ್ಸಸ್, ನೀವು ಯಾವುದೇ ಮನೆಗೆ ಬಂದು ಆ ಒಂದು ಸಕ್ಸಸ್ ಇದೆ ಅಂತ. ಓಕೆ. 7ನೇ ಮನೆಯಲ್ಲಿ ಹುಡುಗ ಒಂದು ಹುಡುಗಿನ ಹುಡುಕ್ತಾ ಇದಾರೆ ಅಂದ್ರೆ ಯು ವಿಲ್ ಗೆಟ್ ಎ ವೆರಿ ಗುಡ್ ಪೇರ್, ಮುಂದೆ ಸಿಗ್ಬೋದು, ಮದುವೆ ಆಗಿದ್ರೆ ಚೆನ್ನಾಗಿರ್ತಾರೆ ಅಂತ. 5ನೇ ಮನೆಯಲ್ಲಿ ಬಂದ್ರೆ ಒಳ್ಳೆ ಮಗು ಹುಟ್ಟತ್ತೆ ಅಂತ, 5th ಹೌಸ್ ಚೈಲ್ಡ್ ಬರ್ತ್ ಆಗತ್ತೆ ಅಂತ. ಓಕೆ. ಒಂಥರ ಎಲ್ಲಾ ಕಡೆನೂ ಪಾಸಿಟಿವ್ ಬರುತ್ತೆ. ಎಕ್ಸೆಪ್ಟ್ ಸೆಟ್, ಆಲ್ ಕಾರ್ಡ್ಸ್ ಆರ್ ಪಾಸಿಟಿವ್. ಸೆಲ್ ಬಂದ್ರೆ ಮಾತ್ರ ಸ್ವಲ್ಪ ತೊಂದರೆಗಳು ಪ್ಲಸ್ ಸ್ಲೋ. ಓಕೆ. ನಮ್ಮ ಶನಿ ಗ್ರಹ ಇದ್ದ ಹಾಗೆ, ಶನಿ ಮಹಾತ್ಮ ಇದ್ದ ಹಾಗೆ ಸ್ಲೋ ಮೂವಿಂಗ್ ಕೆಲಸಗಳು. ಈ ಕಾರ್ಡ್ನ ಸ್ಪೆಷಲ್ ಆಗಿ ನಾವು ಎಲ್ಲಿ ಕೊಡ್ತೀವಿ ಅಂತಂದ್ರೆ, ಈಗ ನೀವೆಲ್ಲರೂ ಇಂಟರ್ವ್ಯೂ ಹೋಗ್ತೀರಾ ಕೆಲಸಕ್ಕೋಸ್ಕರ, ಆ ಟೈಮಲ್ಲಿ ಇದನ್ನ ತಗೊಂಡು ಹೋದ್ರೆ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಇಂಟರ್ವ್ಯೂ. ಓಕೆ. ಬ್ಯಾಂಕ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಬೇರೆ ತರದ ಯಾವ್ದಾರು ಇದ್ರೆ ಯು ವಿಲ್ ಬಿ ತುಂಬಾ ಸಕ್ಸಸ್ ಆಗತ್ತೆ ಈ ಕಾರ್ಡ್ ತಗೊಂಡು. ಓಕೆ. ಜಸ್ಟ್ ಕಾರ್ಡ್ ನ ಒಂದು ತಗೊಂಡು, ಹೌದು, ಕಾರ್ಡ್ ಹಿಡ್ಕೊಂಡು ಹೋಗಿ ನೀವು ಅದು ಮೆಡಿಟೇಟ್ ಮಾಡಿ ನೀವು ಇಟ್ಕೊಂಡ್ರೆ ಯು ವಿಲ್ ಬಿ ಸಕ್ಸಸ್ ಇನ್ ದಿ ಇಂಟರ್ವ್ಯೂ. ಓಕೆ. ವಿಂಗ್ಡ್ ಡಿಸ್ಕ್. ಇದ್ರ ಜೊತೆಗೆ ಹೋರಸ್ ಕಾರ್ಡು ಇಟ್ಕೊಂಡ್ರೆ ಇನ್ನೂ ಪವರ್ಫುಲ್. ಓಕೆ. ಇದು ಮತ್ತೆ ಹೋರಸ್ ಅಂದ್ರೆ ಈ ಕಾರ್ಡ್, 2 ಕಾರ್ಡು ಇಟ್ಕೋಬೇಕು. 2 ಕಾರ್ಡು ಇಟ್ಕೊಂಡ್ರೆ ಯು ವಿಲ್ ಬಿ ಸಕ್ಸಸ್ಫುಲ್ ಇನ್ ಇಂಟರ್ವ್ಯೂ. ಓಕೆ. ಜಾಬ್, ಗೆಟಿಂಗ್ ಎ ಜಾಬ್ ಈಸ್ ಗ್ಯಾರಂಟಿ. ಓಕೆ. ಕಾರ್ಡ್ ನಂಬರ್ 20 ಈಸ್ ದ ಟ್ವಿನ್ಸ್. ಟ್ವಿನ್ಸ್ ಅಂದ್ರೆ ಇಬ್ರು, ಒಂದು ಹುಡುಗ ಹುಡುಗಿ ಇರ್ಬೋದು. ಓಕೆ. ನಮ್ಮಲ್ಲಿ ಮಿಥುನ ರಾಶಿನಲ್ವಾ, ಆ ತರ. ಓಕೆ. ಟ್ವಿನ್ಸ್ ಮಿಥುನ ರಾಶಿ ಗೊತ್ತಲ್ಲ ನಿಮ್ಗೆ? ಹೌದು. ಈ ಕಾರ್ಡ್ ಇಟ್ ಇಸ್ ಎ ಗಾರ್ಡಿಯನ್ ಆಫ್ ದಿ ಹೆವನ್ಲಿ ರೀಜನ್ಸ್, ಅಂದ್ರೆ ಇಟ್ ಇಸ್ ಎ ಪಾಸಿಟಿವ್ ಕಾರ್ಡ್. ಈಗ 5ನೇ ಮನೆಯಲ್ಲಿ ಬಂತು ಅಂತಂದ್ರೆ ಪಾಸಿಟಿವ್ಲಿ ಯು ವಿಲ್ ಗೆಟ್ ಎ ಟ್ವಿನ್ ಚೈಲ್ಡ್, 2 ಮಕ್ಕಳು, ಅವಳಿ ಜೋಳಿ ಮಕ್ಕಳು ಹುಟ್ಟೋ ಚಾನ್ಸಸ್ ಇದೆ. ಓಕೆ. ಬಟ್ ಇದ್ರ ಪ್ರಕಾರ 7ನೇ ಮನೆ ಬಂದ್ರೆ 2 ಮದುವೆ ಆಗೋ ಯೋಗ ಇದೆ ಅಂತ. ಓಕೆ. ಆ ತರ ಅರ್ಥ ಆಗುತ್ತದ. ಬಟ್ ಇಟ್ ಇಸ್ ಎ ಫಿಕ್ಸೆಡ್ ಕಾರ್ಡ್. ಪೋಲಾರಿಟಿ, ಪಾರ್ಟ್ನರ್ಶಿಪ್, ಮ್ಯಾರೇಜ್, ಎವ್ರಿಥಿಂಗ್. ಮದುವೆ ಹುಡುಕ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಮ್ಯಾರೇಜ್. ಓಕೆ. ಹುಡುಗ ಹುಡುಗಿ ನಿಂಗೆ ಒಂದು ಫಸ್ಟ್ ಹೌಸ್ ಈಸ್ 1, 7th ಹೌಸ್ ಈಸ್ ದ ಅದರ್ ಒನ್. ಟ್ವಿನ್ಸ್ ಆಗತ್ತೆ. ಟ್ವಿನ್ಸ್ ಅಂತಂದ್ರೆ ಒಬ್ರಿಗೊಬ್ರಿಗೆ ಕನೆಕ್ಷನ್ ಆಗತ್ತೆ ಅಂತಾನು ಹೇಳ್ಬೋದು. ಓಕೆ. ಏನೇನ್ ಸಿಗುತ್ತೆ? ಎಲ್ಲ ಡಬಲ್ ಸಿಗುತ್ತೆ ಅಂತ ಅಲ್ಲ, ಯು ವಿಲ್ ಗೆಟ್ ಪಾಸಿಟಿವ್. ಓಕೆ. ಪಾರ್ಟ್ನರ್ ಸಿಗ್ತಾರೆ ಅಂತ, ಲೈಫ್ ಪಾರ್ಟ್ನರ್. ಟ್ವಿನ್ಸ್ ಇದೆಯಲ್ಲ, ಈಗ ನಾವು ಮನೆ ಕೊಂಡ್ಕೊಂಡಿದೀವಿ, ಅದು 4ನೇ ಮನೆಯಲ್ಲಿ ಬಂದ್ರೆ ಯು ಮೇ ಗೆಟ್ ಡಬಲ್ ಹೌಸ್ ಸಿಗ್ಬೋದು. ಓಕೆ. ಅಥವಾ ಡ್ಯೂಪ್ಲೆಕ್ಸ್ ಹೌಸ್ ಆಗ್ಬೋದು. ಓಕೆ. 4th ಹೌಸ್ ಈಸ್ ಕಾರ್ ತಗೋಬೇಕು ಅನ್ಬೋದು, 2 ಕಾರ್ ತಗೋಬಹುದು. ಹಿಂಗೆ ಏನೇನೋ ಯೋಗಗಳು ಇರ್ತವೆ. ಓಕೆ. ಕೊರಿಯರ್ ಹೋಗಿ ಮದುವೆ ಆಗಿರೋರು ಮತ್ತೆ ನಮ್ಗೆ ಇನ್ನೊಂದ್ಸಲ ಆಗುತ್ತೇನೋ ಅಂತ ಟ್ರೈ ಮಾಡಾಗಿಲ್ಲ, ಆ ತರ ನಾವು ನೆಗೆಟಿವ್ ಇದಕ್ಕೆ ಹೋಗ್ಬಾರ್ದು. ಓಕೆ. ಓನ್ಲಿ ಫಾರ್ ಗುಡ್ ಕಾಸ್ ಯೂಸ್ ಮಾಡ್ಬೋದು, ಒಳ್ಳೇದಕ್ಕೆ ಬಳಸ್ಕೋಬಹುದು. ಓಕೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ 10th ಹೌಸ್ ಅಲ್ಲಿ ಬಂತು ಅಂತಂದ್ರೆ ನಿಮ್ಗೆ ಚೆನ್ನಾಗಿ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಒಳ್ಳೆ ಲಕ್, ಡಬಲ್ ಇನ್ಕಮ್ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ. ದಿಸ್ ಇಸ್ ಕಾರ್ಡ್ ನಂಬರ್ 20. ಓಕೆ. ಇದು ಮೆಡಿಟೇಟ್ ಇದೆ, ಇದು ಮೆಡಿಟೇಟ್ ಮಾಡಬಹುದು ಫಾರ್ ಮ್ಯಾರೇಜ್, ಫಾರ್ ಬಿಸ್ನೆಸ್ ಸಕ್ಸಸ್ ಎಲ್ಲ, ಎಸ್ಪೆಷಲಿ ಮ್ಯಾರೇಜ್ಗೆ ಒಳ್ಳೇದು. ಓಕೆ. ಮದುವೆ ಆಗದೆ ಇದ್ದವರು ಮೆಡಿಟೇಟ್ ಮಾಡಿದ್ರೆ ಆದಷ್ಟು ಮದುವೆ ಆಗುತ್ತೆ. ಓಕೆ. ನಮ್ಮ ಫ್ರೆಂಡ್ಸ್ ಒಂದಿಬ್ರು ಇದ್ದಾರೆ, 38, 39 ಆದ್ರೂ ಇನ್ನು ಮದುವೆ ಆಗದೆ ಇರೋರು. ಅಂತವ್ರಿಗೆ ಅವ್ರ ಕಾರ್ಡ್ ಡಿಸ್ಪ್ಲೇ ಮಾಡಿದಾಗ ಬರ್ಬೇಕದು ಕಾರ್ಡ್. ಓಕೆ. ಈ ಕಾರ್ಡ್ ಆ ಮನೆಯಲ್ಲಿ ಬರಬೇಕು. ಓಕೆ. ಬೈ ಚಾನ್ಸ್ ಬರ್ಲಿಲ್ಲ ಅಂತಂದ್ರೆ ನಾವು ಕ್ವಶನ್ ಹಾಕೊಂಡಾಗ ಅದು ಮಾಡ್ಬೋದು. ಓಕೆ. ಎಸ್ ಸರ್. ಓಕೆ. ನೆಕ್ಸ್ಟ್ ಕಾರ್ಡ್ ನಂಬರ್ 21 ಸ್ಪಿಂಕ್ಸ್ ಅಂತ ಹೇಳ್ತೀವಿ. Sphinx is a figure half man and half lion.
ಅರ್ಧ ಮನುಷ್ಯ ಅರ್ಧ ಸಿಂಹ ಅಂದ್ರೆ ನರಸಿಂಹ. ನಮ್ಮ ಇದ್ರೊಳಗಡೆ ನರಸಿಂಹ ಅಂತ ಹೇಳ್ಬೋದು. ಓಕೆ. ನರಂದು ಮಕ, ಸಿಂಹದ ಮಕ, ಸಿಂಹದ ದೇಹ, ಮನುಷ್ಯನದು ಮುಖ. ನಮ್ದ್ರಲ್ಲಿ ನರಸಿಂಹ ಅಂದ್ರೆ ಸಿಂಹದ ಮಕ, ಹೌದು, ಮನುಷ್ಯನದು ದೇಹ. ಇದು ರಿವರ್ಸ್. ಇದು ರಿವರ್ಸ್ ಇದೆ. ಮನುಷ್ಯನ ಮಕ, ಸಿಂಹದ ದೇಹ. ಆಯ್ತಾ? ದಿಸ್ ಈಸ್ ಎ ಫಿಗರ್ ಹಾಫ್ ಮ್ಯಾನ್ ಹಾಫ್ ಲಯನ್. ಓಕೆ, ದಿಸ್ ಈಸ್ ಎ ಫಿಕ್ಸೆಡ್ ಕಾರ್ಡ್. ಈ ಕಾರ್ಡ್ ಇದೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 7th house ಅಲ್ಲಿ ಬಂತು ಅಂತಂದ್ರೆ ದೇರ್ ಇಸ್ ಎ ಸೀಕ್ರೆಟ್. ಓಪನ್ ಮಾಡ್ತಾ ಇಲ್ಲ ಅಂತ ಹೇಳಿ 7th house ಪಾರ್ಟ್ನರ್ಸ್. ಓಕೆ. ದೇ ವಿಲ್ ಮೇಂಟೈನ್ ಸಮ್ ಸೀಕ್ರೆಸಿ. ಏನೋ ಮುಚ್ಚಿಡ್ತಾರೆ ಅಂತ. ಆಯ್ತಾ? ಸೀಕ್ರೆಸಿ. ಆಮೇಲೆ ಅಬ್ಸರ್ವೇಷನ್, ನೋಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಏನ್ ಮಾಡ್ತಾರೆ ಏನು ಅಂತ ಹೇಳಿ. ದೇ ವಿಲ್ ಬಿ ವೆರಿ ಕೇರ್ಫುಲ್. ಲವ್ ಅಂಡ್ ಅನಿಮಲ್ಸ್, ಇಂಥವ್ರು ಈ ಕಾರ್ಡ್ ಬಂದ್ರೆ ಅವ್ರು ದೇ ಲವ್ ಪೀಪಲ್, ಲವ್ ಅನಿಮಲ್ಸ್. ಪ್ರಾಣಿ ಪ್ರಿಯರಾಗಿರ್ತಾರೆ ಈ ಕಾರ್ಡ್ ನವರು. ಓಕೆ. ಯಾಕಂದ್ರೆ ಎರಡು ಇದೆಯಲ್ಲ. ಅಂಡ್ ಇಟ್ ಆಲ್ಸೋ ಶೋಸ್ ಪೇಷನ್ಸ್, ತಾಳ್ಮೆ ಇರ್ತಾರೆ ಅಂತ. 7th house ಅಲ್ಲಿ ಬಂದ್ರೆ ದೀಸ್ ಆರ್ ದ ಥಿಂಗ್ಸ್. ಫಸ್ಟ್ ಹೌಸ್ ಬಂದ್ರೆ ಅವ್ರು ಅದೇ ತರ ಇರ್ತಾರೆ ಅಂತ. ಓಕೆ. ದೇ ಡೋಂಟ್ ಡಿಸ್ಕ್ಲೋಸ್ ವಾಟ್ ದೇ ಥಿಂಕ್. ಓಕೆ. ಆಮೇಲೆ ಅವರು ದೇ ಲವ್ ಅನಿಮಲ್ಸ್. ಫಸ್ಟ್ ಹಾರ್ಟ್ ಕಾರ್ಡ್ ಬಂದ್ರೆ. ಈ ಕಾರ್ಡ್ ಬಂತು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ 8th house or 9th house ಅಲ್ಲಿ ಈ ಕಾರ್ಡ್ ಬಂತು ಅಂತಂದ್ರೆ, ಹೌ ಪೇಷನ್ಸ್. 8th house and 9th house ಈಸ್ ಲೀಗಲ್. ಲೀಗಲ್ ಇಶ್ಯೂ ಇರುತ್ತೆ. ಅಂತ ಟೈಮಲ್ಲಿ ಈ ಕಾರ್ಡ್ ಬಂತು ಅಂತಂದ್ರೆ, ವೆಯ್ಟ್, ಹೌ ಪೇಷನ್ಸ್, ವಿಲ್ ಬಿ ಸಕ್ಸಸ್ಫುಲ್ ಅಂತ. ಓಕೆ. ಗ್ಯಾರಂಟಿ ಸಕ್ಸಸ್ ಆಗತ್ತೆ ಅಂತ. ಟೈಮ್ ಬೇಕು ಅದಕ್ಕೆ, ಸ್ವಲ್ಪ ಪೇಷನ್ಸ್ ಇಂದ ಇದೆ. ಯು ವಿಲ್ ಗೆಟ್ ಸಕ್ಸಸ್ ಇನ್ ದಟ್. ಇದನ್ನು ಮೆಡಿಟೇಟ್ ಮಾಡೋದ್ರಿಂದ ಯು ವಿಲ್ ಗೆಟ್ ಸಕ್ಸಸ್ ಇನ್ ಯುವರ್ ಲೀಗಲ್ ಅಪೀಲ್. ಅಥವಾ ಬೇರೆ ತರದ ಏನಾರು ಗಂಡ ಹೆಂಡತಿ ನಡುವೆ ಜಗಳ ಇದ್ರೆ ಅದನ್ನು ಸರಿ ಮಾಡ್ಕೋಬಹುದು. ಇಟ್ಸ್ ಎ ಯೂಸ್ಫುಲ್ ಕಾರ್ಡ್ ಫಾರ್ ಟೇಕಿಂಗ್. ಸಂಬಡಿ ಈಸ್ ಅಬ್ಸರ್ವಿಂಗ್. ಯು ಆರ್ ಒಂಥರ ಇದಿದ್ದಂಗೆ, ಸಮ್ವೇರ್ ಯು ಆರ್ ಗಾರ್ಡಿಂಗ್. ಓಕೆ. ಕೆಲವಷ್ಟು ವಿಷಯಗಳನ್ನ ಮುಚ್ಚಿಡ್ತಾರೆ. ಈಗ ಇನ್ಫಾರ್ಮೇಶನ್ ಕೊಡಲ್ಲ. ಓಕೆ. ಟ್ರಾನ್ಸ್ಪರೆನ್ಸಿ ಅನ್ನೋದಿಲ್ಲ. ಹೌದು, ಕ್ಲಾರಿಟಿ ಆಫ್ ಇದಿರೋದಿಲ್ಲ. ಅವ್ರು ಏನು ಯೋಚನೆ ಮಾಡ್ತಾ ಇದಾರೆ ಅನ್ನೋದು ಇರೋದಿಲ್ಲ, ಗೊತ್ತಾಗೋದಿಲ್ಲ.